ಡಿಯೋಡ್ ಆ್ಯಪ್ ಮುಖಾಂತರ ಮಾಡಿದ್ದೆ, ಆರ್ಡ್ರ್ ಮಾಡಿದ್ದೆ. ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಯಾವ್ಯಾವ ಥರ ಇದೆ ಅಂತ. ಓಕೆ, ಒಂದು ಸಣ್ಣ ಪುಟ್ಟ ಐಟಮ್ಗಳು ಚೀಪಾಗಿ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿದೆ. ಯಾವ ಥರ ಪ್ಯಾಕಿಂಗ್ ಮಾತ್ರ ನನಗೆ 0 ಕೊಡ್ತೀನಿ. ಇವೆಲ್ಲ ಓಪನ್ ಆಗಿಬಿಟ್ಟಿದೆ, ಪ್ಯಾಕಿಂಗ್ ಎಲ್ಲ ಬರಲಿಲ್ಲ. ಎಲ್ಲನೂ ನೋಡಿ, ಇಲ್ಲೆಲ್ಲ ಓಪನ್ ಆಗಿಬಿಟ್ಟಿದೆ. ಎಲ್ಲನೂ ಹಾಕ್ತಾಯಿದ್ದೀನಿ ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲೊಂದು ಲೀಸ್ಟ್ ಬಂದಿದೆ. ಇಲ್ಲಿ ನೋಡ್ತೀನಿ. ಓಕೆ ನೋಡಿ, ಇಲ್ಲಿ ಏನೂ ಇಲ್ಲ. ಓಕೆ, ಇನ್ನೊಂದು ಇದೆ ಎಂಟಿ. ಇದಕ್ಕೆ ಪಕ್ಕಕ್ಕೆ ಹಾಕ್ಬೇಡ, ತೊಂದರೆ ಇಲ್ಲ. ಈಗ ನನಗೆ ಲೀಸ್ಟ್ ಬಂದಿದೆಯಲ್ಲ, ಲೀಸ್ಟ್ ಪ್ರಕಾರ ನೋಡೋಣ. ಓಕೆ, ಲೀಸ್ಟ್ ಇದೆ, ಅವರೇ ಕಳಿಸಿದ್ದಾರೆ, ಸೊ ತೊಂದರೆ ಇಲ್ಲ. ಫಸ್ಟ್ ಐಟಮು ಅವರೇ ವೆರಿಫಿಕೇಷನ್ ಮಾಡಿದ್ದು ಕೂಡ ಆಗಿದೆ. ಈಗ ನನಗೀಗ ಫಸ್ಟು ಬಾಕ್ಸ್ ಬಂದಿದೆ. ಬಾಕ್ಸು ಒಂದು ಆರ್ಡ್ರ್ ಮಾಡಿದ್ದೆ. ಬಾಕ್ಸ್ ಬಂದು ಬಾಕ್ಸು ಮತ್ತು ಕ್ಲಾತ್ ಮತ್ತು 15 ರೂಪೀಸ್ದು ಒಂದು ಅದೇ ಇಯರ್ಬಡ್ಸು ಕ್ಲೀನ್ ಮಾಡ್ಕೊಳೋಕ್ಕೆ ಅಂತ ಬಂದಿರ್ತಕ್ಕಂಥದ್ದು. ಮತ್ತು ಲೈಟ್ ಇದೆ, ಲೈಟ್ ಇದೆ. ಮತ್ತು ಕಾರ್ಗೆ ಕ್ಲೀನಿಂಗ್ಗೆ ಹಾಕ್ಕೊಂಡಿರ್ತಕ್ಕಂಥದ್ದು ಇದು ಟ್ಯಾಬ್ಲೆಟ್ಸ್ 2. ನೆಕ್ಸ್ಟ್ ಸ್ಟ್ಯಾಂಡ್ ಇದೆ. ಆಮೇಲೆ ಓಪನ್ ಮಾಡ್ತೀನಿ, ನಾನು ಏನೇನು ಓಪನ್ ಮಾಡಿ ನೋಡ್ತೀನಿ. ಏನು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ 2 ಕೇಬಲ್ ಪ್ರೊಟೆಕ್ಟರ್ಗೆ ಇದು USB ಕೇಬಲ್ಲು. ಇದು ಬಂದು ನಿಮಿಷ, ಓ ಮೈ ಗಾಡ್, ಇದು ಲೈಟ್ನಿಂಗ್ ಒಂದು ಕೊಟ್ಟಿದ್ದಾರೆ. ಮತ್ತು 2 ಮಾಮೂಲಿ ಪಿನ್ನೇ ಕೊಟ್ಟಿದ್ದಾರೆ. ಟೈಪ್ ಸಿ ಕೇಬಲ್ ಯಾವುದೂ ಬಂದಿಲ್ಲ. ಮತ್ತು ಪ್ರೊಟೆಕ್ಟರ್ ಇದೆ, ಮಿರರ್ ಅಂದರೆ ಮಿರರ್ಗೆ ಮಳೆ ಬಿದ್ದಾಗ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಥರ 2 ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಕೇಬಲ್ಲು ಎಲ್ಲ ಓಪನ್ ಆಗಿಬಿಟ್ಟಿದೆ. ಕೇಬಲ್ ಪ್ರೊಟೆಕ್ಟರ್ದು ಕ್ಯಾಪು ಎಲ್ಲ ಓಪನ್ ಆಗಿಬಿಟ್ಟಿದೆ. ಮತ್ತು ಸಿಲ್ವರ್ದು ಕಾಯಿನ್ಸ್ ಆರ್ಡ್ರ್ ಮಾಡಿದ್ದೆ, 2 ಬಂದಿದೆ. ಮತ್ತು ಎಲ್ಲ ಡ್ಯಾಮೇಜ್ ಆಗಿದೆ. ಮತ್ತು ಡ್ರಿಲ್ ಮಿಷಿನ್ದು ಚೆಕ್, ಓಕೆ ಪರವಾಗಿಲ್ಲ. ಮತ್ತು ಇಂಟ್ರೆಸ್ಟಿಂಗ್ ಏನು ಅಂದರೆ ಇದು ಕಾರ್ಗೆ ಮತ್ತು ಬೈಕ್ಗೆ ಮತ್ತು ರೇಡಿಯಮ್ ಕ್ಯಾಪು ಮತ್ತು ಪೆನ್. ಇಷ್ಟು ಆರ್ಡ್ರ್ ಮಾಡಿದ್ದೆ ನಾನು. ಇಷ್ಟು ಬಂದಿದೆ, ಲೀಸ್ಟ್ ಪ್ರಕಾರ ಬಂದಿದೆ. ಬಟ್ ಏನು ಅಂದರೆ ನನಗೆ ಮೇನ್ ಥಿಂಗು ನೋಡಿ, ಇದು ಓಪನ್ ಮಾಡಿದ್ದೀನಿ ಆ್ಯಕ್ಚುಲಿ. ಈಗ ಜಸ್ಟ್ ಓಪನ್ ಮಾಡಿದ್ದೀನಿ ನೋಡಿ. ಟೈಪ್ ಸಿ ಇಲ್ಲ, ಕಾಣ್ತಾ ಇದೆಯಾ? ನಿಮಿಷ, ಟೈಪ್ ಸಿ ಕಾಣ್ತಿಲ್ಲ, ಇಲ್ಲಿಲ್ಲ. ಕ್ವಾಲಿಟಿ ಮೊಬೈಲ್ ಕ್ವಾಲಿಟಿ ಇಲ್ಲ, ಸೊ ಜಸ್ಟ್ ತೋರಿಸ್ತೀನಿ. ಓಕೆನಾ?
ಟೈಪ್ ಸಿ ಇಲ್ಲ ನಂದು, ಲೈಟ್ನಿಂಗು ಮತ್ತು ಬೇರೆ ಮಾಮೂಲಿ ಕೇಬಲ್ ಇದೆ ಅಷ್ಟೇ. ಕೇಬಲ್ ಇದೆ ಅಷ್ಟೇ ಎರಡು. ಈಗ ಓಪನ್ ಮಾಡಿ ತೋರಿಸ್ತೀನಿ. ಮೇನ್ ಥಿಂಗು ಈಗ ಆಲ್ರೆಡಿ ನಾನು ಕೇಬಲ್ ಓಪನ್ ಮಾಡಿದ್ದೀನಿ. ನೆಕ್ಸ್ಟು ನೋಡಿ ಇಲ್ಲಿ ಎಲ್ಲ ಜಸ್ಟ್ ಇದು ಕೇಬಲ್ ಸಾರಿ ಇಯರ್ಬಡ್ಸ್ ಕ್ಲೀನರು ಇಷ್ಟ ಇದೆ, ಇನ್ನೇನಿಲ್ಲ. ಇಷ್ಟಕ್ಕೆ ಜಸ್ಟ್ 15 ರೂಪೀಸ್. ನಿಮಗೆ ನಾನು ಹಾಕೋವಾಗ ಐ ಮೀನ್ ವಿಡಿಯೋದಲ್ಲಿ ಎಷ್ಟೆಷ್ಟು ಕಾಸ್ಟ್ ಬಿತ್ತು ಅಂತ ರೇಟ್ ಸಮೇತ ನಾನು ಹಾಕ್ತೀನಿ. ಸ್ಕ್ರೀನ್ಶಾಟ್ಸ್ ಎಲ್ಲ ಹಾಕ್ತೀನಿ, ಓಕೆನಾ. ಅದಕ್ಕಿಂತ ಮುಂಚೆ ನಾನೇನು ಮಾತಾಡಬೇಕಾಯ್ತು ಇದ್ರ ಬಗ್ಗೆ. ಫಸ್ಟ್ ಆಫ್ ಆಲ್ ಈಗ ಈ ಥರ ಬಂದಿದೆ, ಐ ಮೀನ್ ಇದು ಟೈಪ್ ಸಿ ಬಂದಿಲ್ಲ, ಮಾಮೂಲಿ ಕೇಬಲ್ 2 ಬಂದಿದೆ, ಪಿನ್ಸ್ ಮಾಮೂಲಿ ಪಿನ್ಸ್ 2 ಬಂದಿದೆ. ಅದು ಈಗ ನನಗೆ ವೇಸ್ಟಾ ಅಷ್ಟೇ. ಇದ್ರ ಬಗ್ಗೆ ನನಗೆ ಏನು ಬೇಕಾದ್ರು ಇವಾಗೆಲ್ಲ ಕಾಮನ್ನಾಗಿ ಮೊಬೈಲ್ಸ್ಗೆಲ್ಲ ಟೈಪ್ ಸಿ ಕೇಬಲ್ಲೇ ಬರಬೇಕಾದ್ರು, ಟೈಪ್ ಸಿನೇ ಇಲ್ಲ ಮೇಯ್ನು, ಓಕೆನಾ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಬಾಕ್ಸು ನೋಡೋಕ್ಕೆ ಚೆನ್ನಾಗೇ ಇದೆ. ಓಪನ್ ಮಾಡ್ತೀನಿ ನೋಡಿ, ಇಲ್ಲಿ ಬೆಂಡ್ ಆಗಿಬಿಟ್ಟಿದೆ. 15 ರೂಪೀಸ್ ಸಮಥಿಂಗ್, 50 ರೂಪೀಸು 20 ರೂಪೀಸ್ ಇರ್ಬೋದು ಅಷ್ಟೇ. ಅದರದ್ದು ಎಲ್ಲ ಡೀಟೇಲ್ಸ್ ಇದೆ, ಬಟ್ ಕಾಸು ಕೊಟ್ಟಂಗೆ ಕಜ್ಜಾಯ ನಾನು ಒಪ್ಕೊತೀನಿ. ಬಟ್ ಏನು ಅಂದರೆ ಅಟ್ಲೀಸ್ಟು ಇವು ಅಟ್ಲೀಸ್ಟ್ ಮೇಯ್ನ್ ಸ್ವಲ್ಪ ಆದರೂ ನೋಡಿ, ಇಲ್ಲಿ ಓಪನ್ ಆಗಿಬಿಟ್ಟಿದೆ ನೋಡಿ, ಹಾಗೆ ಉರುಳ್ತಾ ಇದೆ. ಪ್ಯಾಕಿಂಗ್ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಎಂಟಿ ಆ್ಯಂಡ್ ನೆಕ್ಸ್ಟ್ ಆಲ್ಸೋ ನೋಡಿ, ಅಲ್ಲಿ ನಾನು ಬೇಕಾದ್ರೆ ಇಮೇಜ್ ತೋರಿಸ್ತೀನಿ. ಇದು ಲ್ಯಾಪ್ಟಾಪ್ಗೆ ಅಂತ ಕೊಟ್ಟಿರ್ತಕ್ಕಂಥದ್ದು ಇಮೇಜ್ ನೋಡಿದಾಗ ಲ್ಯಾಪ್ಟಾಪ್ಗೆ. ಇದು ಮೊಬೈಲು ಟ್ಯಾಬ್ ಕೂಡ ಆಗಲ್ಲ. ಮೊಬೈಲ್ಗೆ ಆಗ್ಬೋದು, ಟ್ಯಾಬ್ಗೆ ನನಗೆ ಗೊತ್ತಿರೋ ಹಾಗೆ ಆಗಲ್ಲ. ಇಷ್ಟು ನಾನು ಆರ್ಡ್ರ್ ಮಾಡಿರ್ತಕ್ಕಂಥದ್ದು ಇಷ್ಟು ಬಂದಿದೆ. ಬಟ್ ಏನು ಅಂದರೆ ಅಷ್ಟು ನನಗೆ ಮೇಯ್ನ್ ಥಿಂಗು ಎಲ್ಲ ಓಕೆ ಆಲ್ಮೋಸ್ಟ್. ಇದೊಂದು ನನಗೆ ಲಾಸ್ ಆಯಿತು. ಮತ್ತು ಇದು ಟೈಪ್ ಸಿ ಕೊಟ್ಟಿದ್ದರೆ ನನಗೆ ಲಾಸ್ ಆಗ್ತಾಯಿರಲ್ಲ. ಈಗ ರಿಟರ್ನಲ್ಲಿ ಮತ್ತು ಇದೊಂದು ಪ್ರಾಡಕ್ಟ್ಗೋಸ್ಕರ ಐ ಮೀನ್ ಈ ಒಂದು ಪಿನ್ಗೋಸ್ಕರ ನಾನು ಕಳಿಸ್ಬೇಕಾಗುತ್ತೆ. ರಿಟರ್ನ್ ಹೇಗೆ ಅಂತ ಗೊತ್ತಿಲ್ಲ. ಇದರ ರಿಟರ್ನ್ಗೆ ಡೀಟೇಲ್ಸ್ ಇರಬಹುದು, ನೋಡೋಣ. ಡೀಟೇಲ್ಸ್ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಮತ್ತೊಂದು ವೀಡಿಯೋ ಹಾಕ್ತೀನಿ ರಿಟರ್ನ್ ಆದಮೇಲೆ ಮತ್ತೆ ಬಂದಮೇಲೆ. ಆ್ಯಂಡ್ ಇದೆಲ್ಲ ಇದೆಯಲ್ಲ, ಇದು ಬಂದು ಡಿಯೋಡ್ರಾಪ್ ಸ್ಕ್ಯಾಮ್ ಅಲ್ಲ ಆ್ಯಕ್ಚುಲಿ, ಓಕೆ ಜೆನ್ಯೂನ್ ಇದೆ. ಬಟ್ ಏನು ಅಂದರೆ ಪ್ಯಾಕಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ಏನೋ ಅಂತ ಪ್ರಾಡಕ್ಟ್ ಬರಲಿಲ್ಲ. ಮತ್ತು ನಾನೀಗ ಈ ವಿಡಿಯೋದಲ್ಲಿ ನಾನು ಯಾವ ಥರ ಆರ್ಡ್ರ್ ಮಾಡಿದ್ದಾಯಿತು, ಡೆಲಿವರಿನೂ ಆಯಿತು, ಮತ್ತು ಎಷ್ಟು ದಿನ ತೊಗೊಂತು ಇಷ್ಟೇ. ನಾನು ಇದನ್ನೇ ತೋರಿಸ್ತೀನಿ, ನಾನು ಬೇರೆ ಇಲ್ಲ, ಓಕೆ. ಈ ಪ್ರಾಡಕ್ಟ್ಸ್ ನನಗೆ ಸೇರೋಕ್ಕೆ ಸುಮಾರು 10 ರಿಂದ 15 ದಿನ ತೊಗೊಂಡಿದೆ. 10 ದಿನ ಮ್ಯಾಕ್ಸಿಮಮ್ 10 ದಿನ ತೊಗೊಂಡಿದೆ. ಅದರ ಡೀಟೇಲ್ಸ್ ಎಲ್ಲ ಇದೆ ವಿಡಿಯೋದಲ್ಲಿ. ಎಂಡಲ್ಲಿ ನಾನೆಲ್ಲ ಡೀಟೇಲ್ಸು ಹಾಕ್ತೀನಿ ನೋಡಿ.